ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಂತೂ ಇಂತೂ ಭದ್ರಾ ಡ್ಯಾಮ್ ನೀರು ಆಮೆ ಥರ ನಿಧಾನಗತಿಯಲ್ಲಿ 170 ಅಡಿ ನೀರು ತಲುಪಿದೆ. ಸ್ನೇಹಿತರೆ, ಈ ಮಳೆಗಾಲದ ಭತ್ತದ ಬೆಳೆಗೆ 120 ದಿನ ಕಂಟಿನ್ಯೂಸ್ ಆಗಿ ನೀರು ಕೊಡ್ತಾರೋ ಅಥವಾ ಬೇಸಿಗೆ ಹಂಗಾಮಿನ ಬೆಳೆಗಳಿಗೆ ನೀರು ಸ್ಟೋರ್ ಮಾಡ್ತಾರೋ ಸ್ನೇಹಿತರೆ, ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಸ್ನೇಹಿತರೆ, ಕಾಡ ಮೀಟಿಂಗ್ ಕರೆದು ಯಾವ ರೀತಿ ನಿರ್ಣಯವನ್ನು ಕೈಗೊಳ್ತಾರೆ ನೋಡಬೇಕಾಗಿದೆ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಭದ್ರಾ ಡ್ಯಾಮ್ನ ಪ್ರತಿದಿನ ಅಪ್ಡೇಟನ್ನು ತಪ್ಪದೇ ಪಡೆಯಲು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 11/8/2026. ಡ್ಯಾಮ್ನ ನೀರಿನ ಮಟ್ಟ 171.3 ಇಂಚ್ ಇದೆ. ಸ್ನೇಹಿತರೆ, 171 ಅಡಿ ಇದೆ. ಇನ್ನು ಡ್ಯಾಮ್ನ ಟೋಟಲ್ ಸ್ಟೋರೇಜ್ ಕೆಪಾಸಿಟಿ 71 TMC ನೀರು ಸಂಗ್ರಹ ಮಾಡ್ಬೋದು. ಇವತ್ತು ಡ್ಯಾಮಲ್ಲಿ 54 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 9552 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ನಿನ್ನೆ ಕಂಪೇರ್ ಮಾಡಿದರೆ ನಿನ್ನೆ 8400 ಬರ್ತಿತ್ತು, ಇವತ್ತು 9500 ಬರ್ತಿದೆ. ಸ್ನೇಹಿತರೆ, ಅಷ್ಟೇನು ಜಾಸ್ತಿ ಆಗಿಲ್ಲ. ಸ್ನೇಹಿತರೆ, ಒಳಹರಿವು ಏನು 1000 ಜಾಸ್ತಿ ಆಗಿದೆ ಅಷ್ಟೇ. ಸ್ನೇಹಿತರೆ, ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 200 ಕ್ಯೂಸೆಕ್ಸ್ ನೀರು ಹೊರಹರಿವು ಹೋಗ್ತಿದೆ. ಸ್ನೇಹಿತರೆ, ಇನ್ನು ಬಲದಂಡೆ ಮತ್ತು ಎಡದಂಡೆಗೆ ಯಾವುದೇ ರೀತಿ ನೀರು ಬಿಡ್ತಿಲ್ಲ. ಸ್ನೇಹಿತರೆ, ಇನ್ನು ಕಳೆದ ವರ್ಷ 183 ಅಡಿ ಇತ್ತು ಡ್ಯಾಮಲ್ಲಿ. ಆವಾಗ ಡ್ಯಾಮ್ನಲ್ಲಿ ನೀರು ಸ್ಟೋರೇಜ್ ಎಷ್ಟಾಗಿತ್ತು ಅಂದರೆ 68 TMC ನೀರು ಸಂಗ್ರಹವಾಗಿತ್ತು. ಸ್ನೇಹಿತರೆ, ಕಳೆದ ವರ್ಷ ಈ ವರ್ಷಕ್ಕೂ ತುಂಬ ವ್ಯತ್ಯಾಸ ಇದೆ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 10,983 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿತ್ತು ಹೋದ ವರ್ಷ. ಸ್ನೇಹಿತರೆ, ಒಟ್ಟಾರೆ ಡ್ಯಾಮಲ್ಲಿ ಈಗ 54 TMC ನೀರು ಸಂಗ್ರಹವಾಗಿದೆ. ನೋಡಬೇಕು ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ ಯಾವ ರೀತಿ ನಿರ್ಣಯ ತಗೊಳ್ತಾರೆ ಅಂತ.